ನಮಸ್ಕಾರ. ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಸ್ಥಾಪನೆಯಾಗಿ ಈಗ 100 ವರ್ಷಗಳನ್ನ ಪೂರೈಸಿದೆ. ಸಂಘಕ್ಕೆ ಈಗ ಶತಾಬ್ದಿಯ ಸಂಭ್ರಮ. ದೇಶದಲ್ಲಿ ಅದೇನೇ ಅವಘಡ ಆದರೂ ಕೂಡ ಅಲ್ಲಿ ಮೊದಲು ಜನಪರವಾಗಿ ಬಂದು ನಿಲ್ಲುವಂತಹ ಯಾವುದಾದ್ರೂ ಸಂಘಟನೆ ಇದ್ರೆ ದಟ್ ಈಸ್ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಒಂದು ಮಳೆ ಆಗಲಿ, ಒಂದು ಚಳಿ ಆಗಲಿ, ಗಾಳಿ ಇರಲಿ, ಒಂದು ಸುನಾಮಿ ಬರಲಿ, ಅದು ಏನೇ ಆಗಲಿ ರೀ, ಮೊದಲು ಅಲ್ಲಿ ಬಂದು ಜನಗಳಿಗೆ ಸಹಾಯ ಮಾಡುವಂತಹ ಏಕೈಕ ಸಂಘಟನೆ ಅಂತಂದ್ರೆ ಅದು RSS. ಸರ್ಕಾರ ಮಾಡುತ್ತೋ ಬಿಡುತ್ತೋ ಸೆಕೆಂಡ್ರಿ, ಆದ್ರೆ RSS ಅಲ್ಲಿ ಮುಂಚೂಣಿಯಲ್ಲಿ ಇರುತ್ತೆ. ಯಾಕೆ? ಜನಗಳ ಸೇವೆಯನ್ನ ಮಾಡೋದು. ಹೀಗೆ ತನ್ನದೇ ಆದಂತಹ ಒಂದು ಶೈಲಿಯಲ್ಲಿ ನಿರಂತರವಾಗಿ ದೇಶಭಕ್ತಿಯನ್ನ ಮೆರಿತಾ ದೇಶದ ಜನರ ಸೇವೆಯನ್ನ ಮಾಡುವಲ್ಲಿ ತೊಡಗಿಸಿಕೊಂಡಿದೆ RSS. ಸತತ 100 ವರ್ಷಗಳಿಂದ ಅದನ್ನು ಮಾಡ್ಕೊಂಡು ಬರ್ತಾನೆ ಇದೆ. ಅದರ ಜೊತೆಗೆ ಸತತ 100 ವರ್ಷಗಳಿಂದಲೂ ಕೂಡ ವಿರೋಧಿಗಳನ್ನ ಫೇಸ್ ಮಾಡ್ಕೊಂಡು ಬರ್ತಾ ಇದೆ ಇದೇ RSS ಮೇಲೆ ಟೀಕಾ ಟಿಪ್ಪಣಿಗಳನ್ನು ಮಾಡುವಂತವರ ಸಂಖ್ಯೆ ಏನು ಕಡಿಮೆನಾ? ಅಬ್ಬಬ್ಬಬ್ಬಬ್ಬಾ. ದಿನಕ್ಕೊಬ್ರು ಒಂದೊಂದ್ ತರ RSS ಬಗ್ಗೆ ಮಾತಾಡ್ತಾರೆ, ದಿನಕ್ಕೊಬ್ರು ಮಾತಾಡ್ತಾರೆ. ಈಗ ಅದೇ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ನೂತನ ಗೃಹ ಮಂತ್ರಿಗಳಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಕೂಡ RSS ವಿರೋಧವಾಗಿ ಒಂದು ಹೊಸ ಆರೋಪವನ್ನು ಮಾಡಿದ್ದಾರೆ, ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ನಿರಂತರವಾಗಿ RSS ಅವರು ಬೈತಾನೆ ಇರ್ತಾರೆ. RSS ಬೈದೇ ಇದ್ರೆ, RSS ಏನು ಅಂದೇ ಇದ್ರೆ, RSS ವ್ಯಂಗ್ಯ ಮಾಡ್ದಿದ್ರೆ, ಟೀಕೆ ಮಾಡ್ದಿದ್ರೆ ಅವರಿಗೆ ರಾತ್ರಿ ಸರಿಯಾಗಿ ನಿದ್ರೆ ಬರಲ್ಲ ಅಂತ ಕಾಣುತ್ತೆ. ಆದ್ರಿಂದ RSS ಸಿಕ್ಕಾಪಟ್ಟೆ ಅವರು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. RSS ನಿರಂತರವಾಗಿ ವಿರೋಧ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅದೇನೋ ಗೊತ್ತಿಲ್ಲಪ್ಪ, ಪ್ರಿಯಾಂಕಾ ಖರ್ಗೆ ಅವರು ಇತ್ತೀಚೆಗಷ್ಟೇ RSS ರಾಷ್ಟ್ರೀಯ ಸರಸಂಚಾಲಕರಾದಂತಹ ಮೋಹನ್ ಭಾಗವತ್ ಅವರಿಗೆ ಪತ್ರದ ಮೂಲಕ ಪ್ರಶ್ನೆಯನ್ನ ಮಾಡಿ. ಏನಂತ? RSS ಸ್ಥಾಪನೆಯಾಗಿ 100 ವರ್ಷಗಳು ಪೂರೈಸಿದೆ, ಅದಕ್ಕೆ ನನ್ನ ಅಭಿನಂದನೆಗಳು. ಅದರ ಜೊತೆಗೆ RSS ಸ್ಥಾಪನೆಯಾಗಿ 100 ವರ್ಷಗಳಾದರೂ ಕೂಡ ಇನ್ನು ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ, ಇನ್ನು ಯಾಕೆ ನೋಂದಾಣಿಕೆ ಮಾಡ್ಕೊಂಡಿಲ್ಲ, ನಿಮಗೆ ಫಂಡ್ ಎಲ್ಲಿಂದ ಬರ್ತಾ ಇದೆ, ಅದರ ಲೆಕ್ಕಾಚಾರ ಕೊಡಿ, ಹಾಗೆ ಹೀಗೆ ಅಂತ ಹೇಳಿ ಇಲ್ಲ ಸಲ್ಲದ ಪ್ರಶ್ನೆಗಳನ್ನು ಕೇಳಿ ಸರಸಂಚಾಲಕರಾದಂತಹ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನು ಬರೆದು ಕೊಟ್ಟರು. ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ, ದಿಸ್ ಇಸ್ ರಿಯಲಿ ನೆಸೆಸರಿ? ಇದು ನೆಸೆಸರಿ ಇತ್ತ ಅಂತ? ಇದು ನನ್ನ ಪ್ರಶ್ನೆ ಅಲ್ಲ, ರಾಜ್ಯದ ಜನರ ಪ್ರಶ್ನೆ. ಯಾಕೆ ಅಂತಂದ್ರೆ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳು ಇವತ್ತು ಹೇಗೆ ಅಂತಂದ್ರೆ ಆ ಸಮಸ್ಯೆಗಳು ತಾಂಡವಾಡ್ತಾ ಇದೆ ರಾಜ್ಯದಲ್ಲಿ. ಆ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ಬೇಡವಾ? ಆ ಕಡೆ ನೋಡೋದು ಬೇಡವಾ? ಯಾಕ್ರಿ ಬೇಕು ನಿಮಗೆ? ಯಾಕ್ರಿ ಬೇಕು ಅಂತ ನೀವು ಗೃಹ ಸಚಿವರಾಗಿ ನಿಮ್ಮ ಇಲಾಖೆಯಲ್ಲಿ ಏನಾಗ್ತಾ ಇದೆ, ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ರಾಜ್ಯದ ಉನ್ನತ ಬೆಳವಣಿಗೆಗಾಗಿ ನೀವು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು RSS ಯಾಕೆ ರಿಜಿಸ್ಟರ್ ಆಗಿಲ್ಲ, RSS ಫಂಡಿಂಗ್ ಏನು, ಅದೇನು ಇದೇನು, ಯಾಕ್ರಿ ಬೇಕು? ಬೇಡವಾದ ವಿಷಯಗಳು. ಅಬ್ಸಲ್ಯೂಟ್ಲಿ ಇದೆಲ್ಲ ನಿಮಗೆ ಬೇಡವಾದಂತಹ ವಿಚಾರಗಳು. ಸ್ವಾಮಿ, ನಿಮ್ಮದೇ ಮತಕ್ಷೇತ್ರದಲ್ಲಿ ನೀವೇ ಉಸ್ತುವಾರಿ ಸಚಿವರಾಗಿರ್ತೀರಿ ಕಲಬುರಗಿಗೆ. ನಿಮ್ಮದೇ ಕ್ಷೇತ್ರದಲ್ಲಿ ವುಮೆನ್ಸ್ ಕಾಲೇಜಲ್ಲಿ, ಮಹಿಳಾ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುವಂತಹ ಕಾಲೇಜಲ್ಲಿ ಸೀಲಿಂಗ್ ಊದಿನ ಕೆಳಗಡೆ ಬಿದ್ದಿದೆ ಸ್ವಾಮಿ, ಅದನ್ನು ಕಟ್ಟಿಸ್ಕೊಡ್ರಿ, ಅದನ್ನು ಡೆವಲಪ್ ಮಾಡ್ರಿ. ನೀವು ನಿಮ್ಮ ತಂದೆ ಸುಮಾರು ವರ್ಷಗಳಿಂದ ಗುಲ್ಬರ್ಗ ಕ್ಷೇತ್ರವನ್ನ ಆಳಿದ್ರಲ್ಲ, ಎಷ್ಟು ಡೆವಲಪ್ಮೆಂಟ್ ಮಾಡಿದಿರಿ ಗುಲ್ಬರ್ಗವನ್ನ? ನೀವು ಪತ್ರ ಬರೆದಿದ್ರಲ್ಲ ಮೋಹನ್ ಭಾಗವತರಿಗೆ, ಅದೇ ರೀತಿ ನಿಮ್ಗೆ ಯಾರಾದ್ರೂ ಪತ್ರ ಬರೆದ್ರೆ ಏನ್ರಿ ಮಾಡ್ತೀರಿ? ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಸ್ವಯಂ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಶಾಸಕರಾಗಿದ್ದೀರಿ, ಸಚಿವರಾಗಿದ್ದೀರಿ, ಏನ್ ಡೆವಲಪ್ಮೆಂಟ್ ಮಾಡಿದ್ದೀರಿ ಅಂತ ಪತ್ರ ಬರೆದ್ರೆ ಹೆಂಗಿರುತ್ತೆ? ನಿಮಗೆ ಲೆಕ್ಕಪತ್ರ ಕೇಳಿದ್ರೆ ನೀವು ಹೆಂಗ್ ಉತ್ತರ ಕೊಡ್ತೀರಿ? ವಿ ಆರ್ ವೆರಿ ಕ್ಯೂರಿಯಸ್ ಟು ಸಿ ದಟ್. ನಾವಂತರೂ ಬಹಳ ಕ್ಯೂರಿಯಸ್ ಆಗಿದೀವಪ್ಪ, ನೀವು ಅದ್ ಹೆಂಗ್ ಉತ್ತರ ಕೊಡ್ತೀರಿ ಅಂತ ನೋಡೋದಕ್ಕೆ. ನಿಮ್ಮ ಮತಕ್ಷೇತ್ರಕ್ಕೆ ಇಷ್ಟು ಅನುದಾನ ಬಂತು, ಆ ಅನುದಾನದಲ್ಲಿ ನೀವು ಎಷ್ಟೆಲ್ಲ ಡೆವಲಪ್ಮೆಂಟ್ಸ್ ಗಳನ್ನ ಮಾಡಿದಿರಿ, ಎಷ್ಟು ರಸ್ತೆ ನಿರ್ಮಾಣ ಮಾಡಿದಿರಿ, ಎಷ್ಟು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದಿರಿ, ಈ ರೀತಿ ಪ್ರಶ್ನೆಯನ್ನು ಮಾಡಿ ನಿಮಗೆ ಪತ್ರ ಬರೆದ್ರೆ ಆರ್ ಯು ಕೆಪೇಬಲ್ ಟು ಗಿವ್ ಆನ್ಸರ್? ಅದಕ್ಕೆ ಉತ್ತರ ಕೊಡೋದಕ್ಕೆ ನೀವು ಕೆಪೇಬಲ್ ಆಗಿದ್ದೀರಾ? ಒಂದ್ಸಲ ನಿಮಗೆ ನೀವೇ ಅದನ್ನ ಪ್ರಶ್ನೆ ಮಾಡ್ಕೊಳ್ಳಿ. ಇವರು ಮೋಹನ್ ಭಾಗವತರಿಗೆ ಪತ್ರ ಏನೋ ಬರೆದ್ಬಿಟ್ರು, ಆದ್ರೆ ಮೋಹನ್ ಭಾಗವತರು ಕೂಡ ಆ ಕಡೆಯಿಂದ ಉತ್ತರವನ್ನ ಕೊಟ್ಟರು. ಸರಸಂಚಾಲಕ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಉತ್ತರ ಕೊಡ್ಬೇಕಲ್ವಾ? ಬಟ್ RSSಗೆ ಈ ತರಹದ ಉರುಳಿಲ್ಲದ ಅಪರಾಧಗಳಿಗೆ, ಆರೋಪಗಳಿಗೆ ಉತ್ತರ ಕೊಟ್ಟು ಯಾವತ್ತೂ ಅಭ್ಯಾಸ ಇಲ್ಲ. ಬಟ್ ಇವರು ಇರ್ತಕ್ಕಂತಹ ಒಂದು ಸ್ಥಾನಮಾನಕ್ಕೆ ಗೌರವ ಕೊಟ್ಟು ತ್ರಿಶೂರಲ್ಲಿ ನಡೆದಂತಹ ಸಮಾವೇಶದಲ್ಲಿ ಮೋಹನ್ ಭಾಗವತರು ಇದಕ್ಕೆ ಉತ್ತರ ಕೊಟ್ಟರು. ಬೇಸಿಕಲಿ ಮೋಹನ್ ಭಾಗವತರು ಹೇಳಿದ್ದೇನು ಅಂತಂದ್ರೆ,
ಇದಕ್ಕೆ ಉತ್ತರ ಕೊಡುವಂತಹ ಅವಶ್ಯಕತೆ ಏನೂ ಇಲ್ಲ. ಆದರೂ ಕೂಡ 1950ರಲ್ಲಿ RSSನ ಸಂವಿಧಾನ ಏನಿತ್ತು ಆ ಸಂವಿಧಾನದ ಪಟ್ಟಿಯನ್ನ ಆಗಿನ ಸರ್ಕಾರಕ್ಕೆ ನಾವು ಕೊಟ್ಟಿದ್ದೀವಿ. ಆಗಿನ ಸರ್ಕಾರ ಏನ್ ನಮಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ಅದರೆಲ್ಲದರ ಜೊತೆ RSSನ ಚಟುವಟಿಕೆಗಳು ಯಾವುದೂ ಕೂಡ ಆಂತರಂಗಿಕವಾದಂತಹ ಚಟುವಟಿಕೆಗಳಲ್ಲ, ಎಲ್ಲವೂ ಬಹಿರಂಗವಾದಂತಹ ಚಟುವಟಿಕೆಗಳೇ. ಕದ್ದು ಮುಚ್ಚಿ ನಾವೇನು ಯಾವುದೇ ಸಂಘಟನೆಗಳನ್ನು ಮಾಡ್ತಾ ಇಲ್ಲ. ನಾವೇನೇನು ಮಾಡ್ತೀವಿ ಅನ್ನೋದಂಥದ್ದನ್ನ ಒಂದು ಮೈದಾನಕ್ಕೆ ಎಲ್ಲಾ ನಮ್ಮ ಕಾರ್ಯಕರ್ತರನ್ನ ಕರಿತೀವಿ, ಅವ್ರು ಬರ್ತಾರೆ, ಕೂಡ್ತಾರೆ. RSS ಅಲ್ಲಿ ಏನೇನು ಆಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಇಟ್ಸ್ ಅ ಓಪನ್ ಯೂನಿವರ್ಸಲ್ ಟ್ರುತ್. ಕದ್ದು ಮುಚ್ಚಿ ನಾವೇನ್ ಸಂಘಟನೆ ಮಾಡ್ತಾ ಇಲ್ಲ. ಕದ್ದು ಮುಚ್ಚಿ ಸಂಘಟನೆ ಮಾಡುವಂತಹ ಅನೇಕ ಸಂಘಟನೆಗಳಿದೆ. ಜಸ್ಟ್ ಗೋ ಅಂಡ್ ಕ್ವಶನ್ ದೆಮ್. ಅವರನ್ನ ಪ್ರಶ್ನೆ ಮಾಡಿ ಅಂತ ಈ ಕಡೆ ಮೋಹನ್ ಭಾಗವತರು ತಿರುಗೇಟು ನೀಡಿ. RSS ಯಾಕೆ ನೋಂದಾಣಿಕೆ ಮಾಡ್ಕೊಂಡಿಲ್ಲ ಅಂತಂದ್ರೆ, ಇವತ್ತು ಹಿಂದೂ ಧರ್ಮ ಏನಾದ್ರೂ ನೋಂದಾಣಿಕೆ ಆಗಿದೆನ? ಹಿಂದೂ ಧರ್ಮ ಏನಾದ್ರೂ ನೋಂದಾಣಿಕೆ ಮಾಡ್ಕೊಂಡಿದ್ದಾನ? ಹಂಗ್ರಿ RSS ಅದಕ್ಕೆ ನೋಂದಾಣಿಕೆ ಮಾಡಿಕೊಳ್ಳುವಂತಹ ಅವಶ್ಯಕತೆ ನಮಗೆ ಇಲ್ಲ. ಬೇಸಿಕಲಿ ನೋಂದಾಣಿಕೆ ಯಾರು ಮಾಡ್ಕೊಳ್ಬೇಕು, ರಿಜಿಸ್ಟ್ರೇಷನ್ ಯಾರು ಮಾಡ್ಕೊಳ್ಬೇಕು? ಯಾವ್ದಾದ್ರು ಒಂದು ಸಂಘ ಸಂಸ್ಥೆ ಅಥವಾ ಯಾವ್ದಾದ್ರು ಒಬ್ಬ ವ್ಯಕ್ತಿ ಸರ್ಕಾರದಿಂದ ವೇತನವನ್ನ ಪಡಿತಾ ಇದ್ದಾನೆ ಅಂತಂದ್ರೆ ಆಗ ಆತ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ, ಒಂದು ಪರಮಾರ್ಥ ಇದೆ. RSS ಯಾವತ್ತೂ ಕೂಡ ಸರ್ಕಾರದ ಮುಂದೆ ನಮಗೆ ಹಣ ಕೊಡಿ, ಫಂಡ್ ಕೊಡಿ ಅಂತ ಕೈ ಚಾಚಿಲ್ಲ. ಸೊ ವೈ ಶುಡ್ ಬಿ ರಿಜಿಸ್ಟರ್ ಅನ್ನುವಂತಹ ಮಾತನ್ನ ಮೋಹನ್ ಭಾಗವತರು ಹೇಳಿದ್ರು. ಅದಾದ ಮೇಲೆ ಅವ್ರು ಹೇಳಿದ್ದೇನು ಅಂತಂದ್ರೆ, ದಿಸ್ ಇಸ್ ಪ್ಯೂರ್ ಪೊಲಿಟಿಕಲ್ ಗಿಮಿಕ್. ಇದು ಪೊಲಿಟಿಕಲ್ ಗಿಮಿಕ್. ಈ ತರಹದ ಗಿಮಿಕ್ಗಳನ್ನ, ಈ ತರಹದ ವ್ಯಂಗ್ಯವಾದಂತಹ ಹೇಳಿಕೆಗಳನ್ನ, ಈ ತರಹದ ತಲೆಬುಡ ಇಲ್ಲದ ಪ್ರಶ್ನೆಗಳನ್ನ ನಾವು ಸುಮಾರು ವರ್ಷಗಳಿಂದ ಕೇಳ್ಕೊಂಡು ಬಂದಿದ್ದೀವಿ, ನೋಡ್ಕೊಂಡು ಬಂದಿದ್ದೀವಿ. ಇದೇನ್ ನಮಗೆ ಹೊಸದಲ್ಲ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾರೆ. ಸೊ ಈ ತರದ ಆರೋಪಗಳು RSSಗೆ ಸರ್ವೇ ಸಾಮಾನ್ಯ. ಇದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನುವಂತಹ ಮಾತನ್ನ RSSನ ರಾಷ್ಟ್ರೀಯ ಸರಸಂಚಾಲಕರಾದಂತಹ ಮೋಹನ್ ಭಾಗವತರು ಕೇರಳದ ತ್ರಿಶೂರಿನ ಸಮಾವೇಶವೊಂದರಲ್ಲಿ ಹೇಳಿದರು. ನೋಡಿ ಪ್ರಿಯಾಂಕಾ ಖರ್ಗೆ ಅವರೇ, ಒಂದು ಘನವೆತ್ತ ರಾಜ್ಯದ ಒಂದು ಪ್ರಮುಖ ಸ್ಥಾನದಲ್ಲಿ ಇದ್ದೀರಿ. ಅಂತಹ ಸ್ಥಾನದಲ್ಲಿ ಕುಳಿತುಕೊಂಡು ಕೇವಲ ಒಂದೇ ಒಂದು ವಿಚಾರಕ್ಕೆ ಜೋತು ಬಿದ್ದು ಅದನ್ನ ವಿರೋಧಿಸೋದು ಸಮಂಜಸ ಅಲ್ಲ. ನಿಮ್ಮದೇ ಆದಂತಹ ಒಂದು ಕ್ಷೇತ್ರ ಇದೆ, ಆ ಕ್ಷೇತ್ರ ನೋಡ್ಕೊಳ್ಳಿ. ಗೃಹ ಇಲಾಖೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಿಮ್ಮ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕೆ ಲಾಬಿ ನಡೀತಾ ಇದೆ. ನಾನ್ ರಾಜೀನಾಮೆ ಕೊಡ್ತೀನಿ, ನನಗೆ ಆ ಪದವಿ ಬೇಕು, ನನಗೆ ಆ ಖಾತೆ ಬೇಕು ಅಂತ. ಅದ್ರ ಬಗ್ಗೆ ಮಾತಾಡ್ರಿ. ಅದ್ರ ಬಗ್ಗೆ ಮಾತಾಡಿ. ನಿಮ್ KPCC ಅಧ್ಯಕ್ಷರಿಗೆ ಒಂದು ಪತ್ರ ಬರೀರಿ. ಪಕ್ಷದ ಮಾತನ್ನ ಯಾರಾದ್ರೂ ಕೇಳಲಿಲ್ಲ ಅಂದರೆ, ಪಕ್ಷಕ್ಕೆ ಕಟ್ಟುನಿಷ್ಠರಾಗಿ ಇಲ್ಲ ಅಂತಂದ್ರೆ ಅವರನ್ನ ಅಮಾನತು ಮಾಡ್ರಿ ಅಂತ ಹೇಳಿ KPCC ಅಧ್ಯಕ್ಷರಿಗೆ ಒಂದು ಪತ್ರ ಬರೀರಿ. ಅಂತಹ ಒಂದು ಕೆಲಸ ಮಾಡ್ರಿ. ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ರಿ. ಜನಗಳು ಕಷ್ಟ ಕಷ್ಟ ಅಂತ ಒದ್ದಾಡ್ತಿದ್ದಾರೆ. ಜನಗಳ ಹತ್ರ ಒಂದ್ ಸ್ವಲ್ಪ ತಿರುಗಿ ನೋಡ್ರಿ. ಅದನ್ನು ಬಿಟ್ಟು RSS ಪ್ರಶ್ನೆ ಮಾಡಿದೆ, ಮತ್ತೊಂದೊಂದು ಪ್ರಶ್ನೆ ಮಾಡಿದೆ. RSS ಪ್ರಶ್ನೆ ಮಾಡಿದ್ರೆ ಅಥವಾ RSS ನಾಳೆ ನೋಂದಾಣಿಕೆ ಮಾಡ್ಕೊಳ್ತಪ್ಪ. RSS ನೋಂದಾಣಿಕೆ ಮಾಡ್ಕೊಂಡ್ರೆ ಖಾಲಿ ಆದಂತಹ ನಿಮ್ಮ ಸರ್ಕಾರದ ಬೊಕ್ಕಸ ತುಂಬಿ ತುಳುಕಾಡುತ್ತಾ? ಗ್ಯಾರಂಟಿಗಳನ್ನು ಕೊಟ್ಟು ಸರ್ಕಾರದ ಬೊಕ್ಕಸವನ್ನ ಸಂಪೂರ್ಣವಾಗಿ ಖಾಲಿ ಮಾಡಿಬಿಟ್ಟಿದ್ರಲ್ಲ, ಈಗ ತುಂಬಿ ತುಳುಕಾಡುತ್ತಾ? ಆಗಲ್ಲ. ಸೊ ಆದ್ರಿಂದ ಪ್ಲೀಸ್ ಸ್ವಲ್ಪ ಸ್ಟೇಬಲ್ ಆಗಿರಿ. ಪ್ರಶ್ನೆ ಮಾಡಿ, ಯಾವುದನ್ನ ಮಾಡಬೇಕು ಅದನ್ನ ಮಾಡಿ. ಅದನ್ನ ಬಿಟ್ಟು ಇಲ್ಲ ಸಲ್ಲದ ಪ್ರಶ್ನೆಗಳನ್ನ ಮಾಡೋದು, ಕೇವಲ ನಿರಂತರವಾಗಿ RSS ವಿರೋಧ ಮಾಡೋದು, ಹಿಂದೂ ಧರ್ಮವನ್ನು ವಿರೋಧ ಮಾಡೋದು, ನೋ 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 ನೋ, ಅಬ್ಸಲ್ಯೂಟ್ಲಿ ನಾಟ್. ಯು ಶುಡ್ ನಾಟ್ ಡೂ ದಟ್. ಆದ್ರಿಂದ ಇದನ್ನ ಮಾಡಬೇಕು. ಸ್ವಲ್ಪ ರಾಜ್ಯದ ಏಳಿಗೆಗೆ, ಅಭಿವೃದ್ಧಿಗೆ ಕಾನ್ಸಂಟ್ರೇಟ್ ಮಾಡಿ, ಅದರ ಕಡೆ ಗಮನ ಕೊಡಿ ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷು.